ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣ ಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣ ಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣ ಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣ ಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣ ಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣ ಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣ ಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣ ಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣ ಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣ ಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣ ಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣ ಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣ ಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣ ಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣ ಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣ ಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣ ಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣ ಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣ ಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣ ಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ
ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಕದನ ಕೈ ಮೀರ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಒಂದರ ನಂತರ ಬ್ಯಾಕ್ ಟು ಬ್ಯಾಕ್ ಔತಣಕೂಟಗಳನ್ನ ಈಗ ಅರೇಂಜ್ ಮಾಡಲಾಗ್ತಾ ಇದೆ. ಮೊನ್ನೆ ಸಿಎಂ ಔತಣಕೂಟ ಆಯಿತು, ಅಹಿಂದ ನಾಯಕರ ಜೊತೆ ಮಾತುಕತೆ ಆಯಿತು. ಈಗ ಡಿಕೆ ಶಿವಕುಮಾರ್ ಬಣದಿಂದ ಶಕ್ತಿ ಪ್ರದರ್ಶನ ನಡೆದಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರು ಮತ್ತು ಶಾಸಕರಿಗೆ ಡಿಕೆ ಬ್ರದರ್ಸ್ ಕಡೆಯಿಂದ ಔತಣಕೂಟ. ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಅರೇಂಜ್ ಮಾಡಲಾಗಿತ್ತು. ಇದೇ ನೋಡಿ, ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲಾ ನಾಯಕರು ಕೂಡ ಆ ಔತಣಕೂಟದಲ್ಲಿ ಭಾಗಿಯಾಗಿದ್ದಂತವರು. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ. ಮೊನ್ನೆ ನಡೆದಂತ ಸಿಎಂ ಅಹಿಂದ ನಾಯಕರ ಡಿನ್ನರ್ ಔತಣಕೂಟಕ್ಕೆ ಇದು ಪ್ರತ್ಯುತ್ತರನ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಂತೂ ಇದೆ. ಚರ್ಚೆ, ಒಂದಷ್ಟು ವಿಚಾರಗಳು ಅದೇ ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರಬಹುದು.